ನನ್ನ ಆತ್ಮೀಯ ತುಲಾರಾಶಿಯ ವೀಕ್ಷಕರಿಗೆ ಹಾರ್ದಿಕವಾದಂಥ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ತುಲಾರಾಶಿಯ ಮಾಸ ಭವಿಷ್ಯ ಆಗಸ್ಟ್ ತಿಂಗಳಿಗೆ ನೋಡ್ತಾ ಇದ್ದೇವೆ. ನೋಡಿ, ಮೊದಲನೇದಾಗಿ ನಾವು ಗ್ರಹ ಸ್ಥಿತಿಯನ್ನು ನೋಡ್ಕೊಳ್ಳೋಣ. ಅಂದರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ಭಾವದಲ್ಲಿ ಯಾವ ರಾಶಿಯಲ್ಲಿ ಮುಂದುವರಿತಾ ಇದೆ ಅಂತ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ತುಲಾರಾಶಿಯಲ್ಲಿ ಯಾವ ಗ್ರಹಗಳು ಇಲ್ಲ, ವೃಶ್ಚಿಕ ರಾಶಿಯಲ್ಲೂ ಕೂಡ ಇಲ್ಲ, ಧನಸ್ಸು ಮಕರ ರಾಶಿಯಲ್ಲಿ ಯಾವ ಗ್ರಹಗಳು ಸದ್ಯ ಈ ಮಾಸದಲ್ಲಿ ಇರೋದಿಲ್ಲ. ನಂತರ ಕುಂಭರಾಶಿಯಲ್ಲಿ ರಾಹು ಮುಂದುವರಿತಾ ಇದ್ದಾನೆ, ತುಲಾರಾಶಿಗೆ ಪಂಚಮ ಭಾವವಾಗುತ್ತೆ. ಶನಿ ಮೀನರಾಶಿಯಲ್ಲಿದ್ದಾನೆ, 6ನೇ ಭಾವ ತುಲಾರಾಶಿಯವರಿಗೆ, ಮತ್ತು 9ನೇ ಭಾವದಲ್ಲಿ ಕುಜ ಮಿಥುನ ರಾಶಿಯಲ್ಲಿ ಮುಂದುವರಿತಾ ಇದ್ದಾನೆ. ಅದರ ಜೊತೆಗೆ ನೋಡಿ, ಗುರು ರವಿ ಬುಧ ಕರ್ಕಾಟಕ ರಾಶಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಗುರು ಉಚ್ಚನಾಗಿ ದಶಮ ಭಾವದ ಫಲವನ್ನು ತುಲಾರಾಶಿಯವರಿಗೆ ಕೊಡ್ತಾನೆ. ಏಕಾದಶ ಭಾವದಲ್ಲಿ ಕೇತು ಮುಂದುವರಿತಾ ಇದ್ದಾನೆ ಮತ್ತು ದ್ವಾದಶ ಭಾವದಲ್ಲಿ ಶುಕ್ರ ಮುಂದುವರಿತಾ ಇದ್ದಾನೆ. ಇದೆಲ್ಲವನ್ನು ನೋಡಿಕೊಂಡಾಗ ನಾವು ತುಲಾರಾಶಿಯವರಿಗೆ ಮಾಸ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಅಂತ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ವೇಳೆ ನಮ್ಮ ದತ್ತ ಚೈತನ್ಯ ಫೌಂಡೇಶನನ್ನು ನೀವು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ಅನೇಕ ಉಪಯುಕ್ತ ಮಾಹಿತಿಯನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ಕುಂಭ ವಿವಾಹದ ಮಾಹಿತಿ ಇರಬಹುದು, ಅಥವಾ ಜ್ಯೋತಿಷ್ಯ ಇರಬಹುದು, ಅಥವಾ ವಾಸ್ತು ಇರಬಹುದು. ಇದೆಲ್ಲ ವಿಷಯವನ್ನು ನೀವು ಕಂಡು ತಿಳ್ಕೊಳ್ಬಹುದು. ನೋಡಿ, ಮೊದಲನೇ ಭಾವವನ್ನು ನಾವು ನೋಡಿಕೊಂಡಾಗ ನೋಡಿ, ತುಲಾರಾಶಿಯ ಮೊದಲನೇ ಭಾವ ಅಧಿಪತಿಯಾದಂಥ ಶುಕ್ರ. ನೋಡಿ, ಅಧಿಪತಿಯಾದಂಥ ಶುಕ್ರ ಸದ್ಯಕ್ಕೆ ವ್ಯಯಭಾವದಲ್ಲಿ ಮುಂದುವರಿತಾ ಇದ್ದಾನೆ ತುಲಾರಾಶಿಗೆ. ಕನ್ಯಾ ರಾಶಿಯಲ್ಲಿದ್ದಾನೆ ಶುಕ್ರ. ವಿಶೇಷವಾಗಿ ಒಂದು ಮಧ್ಯಮ ಫಲವನ್ನು ಕೊಡ್ತಾನೆ ಅಂತ ನಾವು ಹೇಳ್ಬೋದು. ಇದನ್ನು ನೋಡಿದಾಗ ಒಂದು ಸ್ವಲ್ಪ ಈ ಭಾವದ ವಿಚಾರವನ್ನು ಮಾಡಿದಾಗ ಓವರ್ ಕಾನ್ಫಿಡೆನ್ಸ್ ಖಂಡಿತವಾಗಿಯೂ ಯಾವುದೇ ವಿಷಯದಲ್ಲಿ ಮಾಡಬೇಡಿ. ಇನ್ನು ಆರೋಗ್ಯದ ವಿಷಯವನ್ನು ಈ ಭಾವದಲ್ಲಿ ಚಿಂತನೆಯನ್ನು ಮಾಡ್ತೇವೆ, ಅದಕ್ಕೆ ವಿಶೇಷವಾದಂಥದ್ದು ಒಂದು ತೊಂದರೆ ಖಂಡಿತವಾಗಿಯೂ ಕಾಣಿಸ್ತಾ ಇಲ್ಲ. ಇನ್ನು 2ನೇ ಭಾವ ಅಂತಂದರೆ ಧನಸ್ಥಾನ ಅಂತ ಹೇಳ್ತೇವೆ ನಾವು. ಧನಸ್ಥಾನದ ಅಧಿಪತಿಯಾದಂಥ ಕುಜ ನಿಮಗೆ 9ನೇ ಭಾವದಲ್ಲಿ ಮುಂದುವರಿತಾ ಇದ್ದಾನೆ, ಮಿಥುನ ರಾಶಿಯಲ್ಲಿ ಇದ್ದಾನೆ ಕುಜ. ನೋಡಿ, ವಿಶೇಷವಾಗಿ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಆದರೂ ಕೂಡ ನೋಡಿ, ಗುರುದೃಷ್ಟಿ 2, 3, 4 ಪಂಚಮ ದೃಷ್ಟಿ ನಿಮಗೆ ಗುರುದೃಷ್ಟಿ ಈ ಭಾವದ ಮೇಲೆ ಇದೆ. ಸೊ ಹಾಗಿರೋದ್ರಿಂದ ಹಣಕ್ಕೆ ಅಭಾವವನ್ನು ಆಗಲಿಕ್ಕೆ ಬಿಡೋದಿಲ್ಲ ಅಂತ ಅರ್ಥ. ಆದರೆ ಎಷ್ಟು ಹಣ ಬರುತ್ತೋ ಅದರಂತೆ ಅದು ಖರ್ಚು ಕೂಡ ಆಗುವಂಥ ದಾರಿಯನ್ನು ಕುಜ ಮಾಡಿಕೊಡ್ತಾನೆ. ಹಾಗಾಗಿ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಮತ್ತು ಇನ್ನೂ ಸಾಲ ಏನಾದರೂ ನೀವು ಕೊಡಬೇಕಾಯಿತು ಅಂತಂದರೆ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. 3ನೇ ಭಾವವನ್ನು ನೋಡಿದಾಗ ಒಂದು ಭಾವ ಇದರಿಂದ ತಿಳಿಯುತ್ತೆ, ಇದರ ಅಧಿಪತಿಯಾದಂಥ ಗುರು ಇದ್ದಾನೆ, ಆದರೆ ಷಡಾಷ್ಟಕವನ್ನು ಮಾಡ್ತಾ ಇದ್ದಾನೆ. ಎಲ್ಲ ಕೆಲಸಗಳನ್ನು ಬೇರೆಯವರ ಸಪೋರ್ಟ್ ನಂಬಿಕೊಂಡು ಕೂತ್ಕೊಳ್ಬೇಡಿ ಅಂತ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಸಾಮಾನ್ಯವಾಗಿ. ಆದರೆ ನಿಮಗೆ ತುಂಬ ಬೇಕಾದವರು ಖಂಡಿತವಾಗಿ ನಿಮಗೆ ಸಹಾಯವನ್ನು ಒದಗಿಸ್ತಾರೆ. ಆದರೂ ಕೂಡ ಎಲ್ಲರ ಮೇಲೆ ಡಿಪೆಂಡ್ ಆಗಬೇಡಿ. ಇನ್ನು 4ಥ ಭಾವ ಅಂತಂದರೆ ಸುಖಸ್ಥಾನ. ಮಕರ ರಾಶಿ ತೋರಿಸ್ತಾ ಇದೆ. ಮಕರ ರಾಶಿ ಅಧಿಪತಿ ಶನಿ ಇದ್ದಾನೆ. ಸದ್ಯಕ್ಕೆ ಶನಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲತೆಯನ್ನು ಒದಗಿಸ್ತಾನೆ. ಓಕೆ, ವಾಹನ ಖರೀದಿಗೆ ತುಂಬ ಆತುರತೆಯನ್ನು ತೋರಬೇಡಿ. ಸ್ವಲ್ಪ ವಿಚಾರ ಮಾಡಿ ಆ ವಿಷಯದಲ್ಲಿ ಮುಂದುವರಿಯಿರಿ. ಖರ್ಚು ಹೆಚ್ಚಾಗದಂತೆ ಅಂತಂದರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನೋ ಒಂದು ಮಾತು ನಿಮಗೆ ಯಾವಾಗಲೂ ನೆನಪಿರಲಿ. ಅದು ನಿಮಗೆ ಅನುಕೂಲತೆಯನ್ನು ಕೊಡುತ್ತೆ. ಈ ಭಾವವನ್ನು ನೋಡಿದಾಗ ಒಂದು ಸುಖ ಭಾವ ಅಂತ ಹೇಳ್ತೇವೆ ನಾವು. ಇದರಿಂದ ಸ್ವಲ್ಪ ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಖಂಡಿತವಾಗಿಯೂ ಇರುತ್ತೆ. ಪಂಚಮ ಭಾವದಲ್ಲಿ ರಾಹು ಮುಂದುವರಿತಾ ಇದ್ದಾನೆ, ಅಶುಭ ಫಲವನ್ನು ಕೊಡ್ತಾನೆ. ಮಕ್ಕಳ ಬಗ್ಗೆ ಸ್ವಲ್ಪ ನಿಮಗೆ ಕಾಳಜಿ ಜಾಸ್ತಿ ಆಗುತ್ತೆ, ಸ್ವಲ್ಪ ಟೆನ್ಷನ್ ಉಂಟು ಮಾಡ್ತಾರೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿದ್ದರೆ ವಿದ್ಯಾಭ್ಯಾಸಕ್ಕೆ ಕೊಂಚ ಅಡಚಣೆ ಇರುವಂಥ ಸಾಧ್ಯತೆ, ಆಲಸ್ಯತನ ಇರುತ್ತೆ ಅಂತ ಹೇಳ್ಬೋದು. ಸುಮ್ಮನೆ ಬರೀ ಮೊಬೈಲ್ ನೋಡುತ್ತಾ ಕೂತ್ಕೊಳ್ಬೋದು. ಇದಂತೂ ಸಾಮಾನ್ಯವಾದಂಥ ವಿಷಯ. ಅದರಲ್ಲೂ ಈ ಸ್ಥಿತಿಯಲ್ಲಿ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಮಕ್ಕಳಿಗೆ ಡಿಸ್ಟರ್ಬ್ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇರೋದರಿಂದ ವಿಶೇಷವಾಗಿ ನೋಡಿ, ನಿಮ್ಮದೇ ತುಲಾರಾಶಿ ಇರಲಿ ಅಥವಾ ಮಕ್ಕಳದೇ ಇರಲಿ, ಸ್ವಲ್ಪ ಟೈಮ್ ಟೇಬಲನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಆಹಾರದ ಬಗ್ಗೆ ತುಂಬ ಚೆನ್ನಾಗಿ ಗಮನವನ್ನು ಕೊಡಿ. ಷಷ್ಠ ಭಾವವನ್ನು ನಾವು ವಿಚಾರ ಮಾಡಿದಾಗ ನೋಡಿ, ಇಲ್ಲಿ ಶನಿ ಮುಂದುವರಿತಾ ಇದ್ದಾನೆ. ಸ್ವಲ್ಪ ಶನಿ ಇದ್ದರೂ ಕೂಡ ಷಷ್ಠ ಭಾವಾಧಿಪತಿ ಗುರು ಇದ್ದಾನೆ. ಸೊ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ಕೂಡ ಏನು ಅಂತ ಕೇಳಿದ್ರೆ, ಕೆಲವೊಂದು ಇಂಪಾರ್ಟೆಂಟ್ ಕೆಲಸಗಳಲ್ಲಿ ಅನಾವಶ್ಯಕವಾದಂಥ ಉಪದ್ರವ ಸಾಧ್ಯತೆ ಇರುತ್ತೆ ಶನಿಯಿಂದ. ಓಕೆ, ಅದರ ಜೊತೆಗೆ ನೋಡಿ, ಅನಾವಶ್ಯಕವಾದಂಥ ಅಪವಾದಗಳು ಕೂಡ ಸುಮ್ಮನೆ ಬರಲಿಕ್ಕೆ ಸಾಧ್ಯತೆ ಇದೆ.
ಇದರ ಕಡೆ ನೀವು ಗಮನ ಹರಿಸೋದು ಒಳ್ಳೆಯದು. ಇನ್ನು ಸಪ್ತಮ ಭಾವ ಮೇಷರಾಶಿ ಅಧಿಪತಿ ಕುಜನಾಗಿದ್ದಾನೆ, ನವಮ ಭಾವದಲ್ಲಿದ್ದಾನೆ. ಸಪ್ತಮ ಭಾವ ಅಂತಂದರೆ ಇದು ವಿವಾಹ, ಮದುವೆ ಅಥವಾ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂಥ ಭಾವ. ಪರವಾಗಿಲ್ಲ ಅಂತ ಹೇಳ್ಬೋದು ಈ ಸ್ಥಾನ. ಯಾಕೆಂದರೆ ಗುರು ದಶಮ ಮತ್ತು ಏಕಾದಶ ಭಾವದಲ್ಲಿದ್ದಾಗ ಸಾಮಾನ್ಯವಾಗಿ ವಿವಾಹ ಯೋಗವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಪ್ರಯತ್ನವನ್ನು ಮುಂದುವರಿಸಿ ದಶಮ ಭಾವದಿಂದ ಏಕಾದಶ ಭಾವಕ್ಕೆ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ನಿಮಗೆ ಯೋಗ ಖಂಡಿತವಾಗಿಯೂ ಇರುತ್ತೆ. ಅಷ್ಟಮ ಭಾವಾಧಿಪತಿ ನವಭಾವದಲ್ಲಿ ಮುಂದುವರಿತಾ ಇದ್ದಾನೆ. ಅಷ್ಟಮ ಭಾವದ್ದು ಅಂತ ಕೇಳಿದರೆ ಸ್ವಲ್ಪ ಎಚ್ಚರಿಕೆ ಇರೋದು. ಯಾಕೆಂದರೆ ವೃಷಭ ರಾಶಾಧಿಪತಿ ಶುಕ್ರ ವ್ಯಯಸ್ಥಾನದಲ್ಲಿದ್ದಾನೆ. ವೃಷಭ ರಾಶಿ ತೋರಿಸ್ತಾ ಇದೆ. ಸೊ ಇಲ್ಲಿ ಶುಕ್ರ ವ್ಯಯಭಾವದಲ್ಲಿದ್ದಾಗ ನೀವು ಏನಾದರೂ ಸ್ವಲ್ಪ ಸುಮ್ಮನೆ ವಿಚಾರವನ್ನು ಮಾಡದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ನಷ್ಟವಾಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ವಿಚಾರ ಮಾಡೋದು ಒಳ್ಳೆಯದು. ನವಭಾವದಲ್ಲಿ ಕುಜ ಬಂದಾಗ ನೋಡಿ, ಮಿಥುನ ರಾಶಿಯದು ಇದ್ದಾಗ ವಿಶೇಷವಾಗಿ ನೀವೊಂದು ಮಾಸದಲ್ಲಿ ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು. ದುರ್ಗಾದೇವಿಯ ದರ್ಶನವನ್ನು ಮಾಡಿಕೊಳ್ಳಿ, ಅದರಿಂದಲೂ ಕೂಡ ನಿಮಗೆ ಅನುಕೂಲತೆ ಆಗುತ್ತೆ. ಇನ್ನು ದಶಮ ಭಾವ ಮತ್ತು ಏಕಾದಶ ಭಾವ ತುಂಬ ಇಂಪಾರ್ಟೆಂಟ್ ಇರುವಂಥ ಭಾವ ಅಂತ ಹೇಳ್ಬೋದು. ಇದರ ಅಧಿಪತಿ ನಿಮಗೆ ಚಂದ್ರನಾಗಿರ್ತಾನೆ, ಇದರ ಅಧಿಪತಿ ರವಿಯಾಗಿರ್ತಾನೆ. ರವಿ ನೋಡಿ ಸ್ವಲ್ಪ ದಿವಸದ ನಂತರ ಏಕಾದಶ ಭಾವಕ್ಕೆ ಬರ್ತಾನೆ. ಏಕಾದಶಾಧಿಪತಿ ಏಕಾದಶ ಭಾವಕ್ಕೆ ಬರ್ತಾನೆ. ಇದು ಲಾಭಸ್ಥಾನ ಅಂತ ಹೇಳ್ತೀವಿ, ಇದು ಕರ್ಮಸ್ಥಾನ. ಇಲ್ಲಿ ಒಳ್ಳೆ ಗ್ರಹಗಳು ಕೂತ್ಕೊಂಡಿರೋದರಿಂದ ಏಕಾದಶ ಭಾವದಲ್ಲಿ ಕೇತು ಕೂಡ ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡ್ತಾನೆ. ಹಾಗಾಗಿ ಈ ಎರಡು ಸ್ಥಾನಗಳು ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಒಂದು ಉದ್ಯೋಗದಲ್ಲಿ ತುಂಬ ನಿಮಗೆ ಡೆವಲಪ್ಮೆಂಟನ್ನು ನೀವು ಕಾಣಿಸುತ್ತೆ. ಅದರಲ್ಲೂ ಸ್ಪೆಷಲ್ಲಾಗಿ ಡಾಕ್ಟರ್ಗಳಿರ್ಬೋದು, ಸಣ್ಣ ಸಣ್ಣ ಉದ್ದಿಮೆದಾರರು ಇರಬಹುದು, ಪುಸ್ತಕಾದಿ ವ್ಯಾಪಾರಸ್ಥರಿರ್ಬೋದು, ಅವರಿಗೂ ಕೂಡ ತುಂಬ ಅನುಕೂಲ. ನೀವು ಒಂದು ವೇಳೆ ಚಿನ್ನದ ವ್ಯವಹಾರ, ಹಾಲಿನ ವ್ಯಾಪಾರ ಮಾಡ್ತಾ ಇದ್ದರೂ ಕೂಡ ನಿಮಗಿಲ್ಲಿ ಅನುಕೂಲತೆ ಖಂಡಿತವಾಗಿಯೂ ಕಾಣಿಸುತ್ತೆ. ಅದರ ಜೊತೆಗೆ ನೋಡಿ, ಈ ತಾಮ್ರದ ವ್ಯಾಪಾರ ಅಂದರೆ ಅಂಗಡಿ ಈ ತರಹ ಇತ್ತು ಅಂತಂದರೆ ರವಿ ತುಂಬ ಸಪೋರ್ಟ್ ಮಾಡ್ತಾನೆ. ಅದರಲ್ಲಿ ತುಂಬ ಡೆವಲಪ್ಮೆಂಟ್ ಇರುವಂಥ ಸಾಧ್ಯತೆ ಇದೆ. ಒಟ್ಟಲ್ಲಿ ಈ ಎರಡು ಸ್ಥಾನಗಳು ನಿಮಗೆ ಸಪೋರ್ಟಿವ್ ಆಗಿದೆ. ಆದರೆ ಇಲ್ಲಿ ಕೊನೆಯ ಭಾವವನ್ನು ನೋಡಿದಾಗ ಶುಕ್ರನಿಂದ ಸ್ವಲ್ಪ ಜಾಗ್ರತೆಯಾಗಿರೋದು ಒಳ್ಳೆಯದು ಅಂತ ಅನಿಸುತ್ತೆ. ಯಾಕೆಂದರೆ ಶುಕ್ರ ಅನಾವಶ್ಯಕವಾದಂಥ ಖರ್ಚುಗಳನ್ನು, ಅದರಲ್ಲೂ ಐಹಿಕ ಸುಖ ಅಂತ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ, ಅದಕ್ಕೆ ಸುಮ್ಮನೆ ಬಟ್ಟೆಗೋ ಅಥವಾ ಬೇಕಾಗಿರೋದಿಲ್ಲ ಅಂಥ ಖರ್ಚನ್ನು ಶುಕ್ರ ತುಂಬ ಜಾಸ್ತಿಯಾಗಿ ಮಾಡಿಸುತ್ತಾನೆ. ಅದರ ಕಡೆಗೆ ಲಕ್ಷ್ಯ ಕೊಟ್ಟರೆ ನಿಮಗೆ ಖಂಡಿತವಾಗೂ ಈ ಒಂದು ಮಾಸ ತುಂಬ ಒಳ್ಳೆಯದಾಗಿರುತ್ತೆ. ಈ ಒಂದು ಮಾಸದಲ್ಲಿ ಕುಜ ಒಂದು ಶಾಂತಿಯನ್ನು ಅಥವಾ ಕುಜನ ದೋಷ ಪರಿಹಾರ ಮಾಡಿಕೊಂಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಿರುತ್ತೆ. ನಮಸ್ಕಾರ.